ನಾನು ಸಂಧ್ಯಾನ ಸಾಯಿಸಿಲ್ಲ. ಅವಳಿಗೆ ತೊಂದರೆ ಕೊಡೋ ಉದ್ದೇಶ ಮೊದಲಿಂದನೂ ನನಗಿರಲಿಲ್ಲ. ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದೆಯಾ, ಈ ಕೇಸ್ ವಾಪಸ್ ತಗೋ ಅಂತ ಹೇಳಿದೆ. ಅಥವಾ ಶಕ್ತಿ ಹೇಳಿದಾಗೆ ವಿಕ್ಕಿನ ಮದುವೆ ಮಾಡ್ಕೊ ಅಂತ ಹೇಳಿದೆ. ಆದರೆ ಅವಳು ಯಾವ ಮಾತನ್ನು ಕೇಳಲಿಲ್ಲ. ನಾನು ಕೇವಲ ಕೇಸ್ ಗೆಲ್ಲಬೇಕು ಅಂತ ಹೀಗೆ ಹೇಳ್ತಿದ್ದೀನಿ ಅನ್ಕೊಂಡ್ರ? ಮಾತಾಡೋ. ನಿನ್ನ ಪಾಲಿಗೆ ಇದೊಂದು ಕೇಸು, ಆದ್ರೆ ಆ ಹುಡುಗಿ ಪಾಲಿಗೆ ಇದೊಂದು ಜೀವನನೇ ಆಗಿತ್ತಲ್ಲೋ. ನೀವ್ ಗೆಲ್ಲೋದಕ್ಕೆ ಪಾಪದ ಹುಡುಗಿನ ಸಾಯಿಸ್ಬಿಟ್ರಲ್ರೋ. ಸರಿ, ನೀನ್ ಆ ಸಂಧ್ಯಾನ ವಾಪಸ್ ಕರ್ಕೊಂಡ್ ಬಾ. ಆಗ ನೀನೊಬ್ಬ ದೊಡ್ಡ ಲಾಯರ್ ಅಂತ ನಾನು ಒಪ್ಕೊಳ್ತೀನಿ. ನಾನು ಸಂಧ್ಯಾನ ಸಾಯಿಸಿಲ್ಲ. ಅವಳಿಗೆ ತೊಂದರೆ ಕೊಡೋ ಉದ್ದೇಶ ಮೊದಲಿಂದನೂ ನನಗಿರಲಿಲ್ಲ. ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದೆಯಾ, ಈ ಕೇಸ್ ವಾಪಸ್ ತಗೋ ಅಂತ ಹೇಳಿದೆ. ಅಥವಾ ಶಕ್ತಿ ಹೇಳಿದಾಗೆ ವಿಕ್ಕಿನ ಮದುವೆ ಮಾಡ್ಕೊ ಅಂತ ಹೇಳಿದೆ. ಆದರೆ ಅವಳು ಯಾವ ಮಾತನ್ನು ಕೇಳಲಿಲ್ಲ. ನಾನು ಕೇವಲ ಕೇಸ್ ಗೆಲ್ಲಬೇಕು ಅಂತ ಹೀಗೆ ಹೇಳ್ತಿದ್ದೀನಿ ಅನ್ಕೊಂಡ್ರ? ಶಕ್ತಿ ಹೀಗೆ ಮಾಡ್ಬೋದು ಅಂತ ನನಗೆ ಮೊದಲಿಂದಲೂ ಅನುಮಾನ ಇತ್ತು. ಅಂದ್ರೆ ಇದನ್ನು ಮಾಡಿಸಿದ್ದು ಶಕ್ತಿ ಪ್ರಸಾದ? ಗೊತ್ತಿಲ್ಲ, ಆದ್ರೆ ಶಕ್ತಿ ಮಾಡಿಸಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಈಗಂತ ಅಲ್ಲ, ಈ ಹಿಂದೆನೂ ಶಕ್ತಿಗೆ ಅಡ್ಡ ಬಂದವ್ರನ್ನ ಅವನು ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ. ಸಂಧ್ಯಾ ಸುಮ್ಮನೆ ಅವನನ್ನ ಕೆಣಕಿ ಬಲಿಯಾಗೋದ್ಲು. ನೀವೆಲ್ಲ ಬರೀ ಸಂಧ್ಯಾ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನನಗೆ ನನ್ನ ಮಗ ಅರ್ಜುನ್ ಜೀವ ಕಾಣಿಸ್ತಾ ಇದೆ. ವಂದನ ಅರ್ಜುನನ್ನ ತುಂಬಾ ಪ್ರೀತಿಸ್ತಿದ್ದಾಳೆ. ಶಕ್ತಿ ವಂದನಂಗೆ ಇದುವರೆಗೂ ಇಲ್ಲ ಅಂದಿಲ್ಲ. ಈಗ ಅರ್ಜುನ್ ವಂದನಾನ ಮದುವೆ ಆಗ್ತಾಳೆ ಅಂತ ನಂಬಿಸಿ ಆಗ್ಲಿಲ್ಲ ಅಂದ್ರೆ ಅರ್ಜುನನ್ನ ಸುಮ್ಮನೆ ಬಿಡ್ತಾನ? ವಂದನಾ ಅರ್ಜುನ್ ಬೇಕೇ ಬೇಕು ಅಂತ ಹಠ ಹಿಡ್ದಿದ್ದಾಳೆ ಅಂತ ಒಂದೇ ಕಾರಣಕ್ಕೆ ಶಕ್ತಿ ಸುಮ್ಮನಿದ್ದಾನೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅರ್ಜುನ್ ಕತೆ ಎಲ್ಲ ಯುಗದಲ್ಲೂ ಕೆಟ್ಟವ್ರು ಅನ್ನೋರು ಇರ್ತಾರೆ ಜೆಪಿ. ಹಾಗಂತ ನಾವು ಅವ್ರಿಗೆ ಹೆದರ್ಬಿಟ್ಟು ಅವ್ರ ಪಕ್ಷನ ಸೇರ್ಕೊಳಕ್ ಆಗಲ್ಲ. ಅರ್ಜುನ್ ಜೀವನನ ಹೇಗ್ ರೂಪಿಸ್ಕೋಬೇಕು ಅಂತ ಒಬ್ಬ ಕೊಳಕು ರಾಜಕಾರಣಿ ನಿರ್ಧಾರ ಮಾಡಕ್ಕಾಗಲ್ಲ. ನನ್ನ ಮೊಮ್ಮಗನಿಗೆ ಅವನ ಜೀವನನ ರೂಪಿಸ್ಕೊಳ್ಳೋ ಅಷ್ಟು, ಎಲ್ರೊಟ್ಟಿಗೆ ಬದುಕೋ ಅಷ್ಟು ಬುದ್ಧಿ ಇದೆ ಕಣೋ. ಹಾ ಅಣ್ಣ, ನಾನು ಇಷ್ಟೆಲ್ಲ ಮಾಡಿದ್ದು ಅರ್ಜುನ್ ಮೇಲಿನ ಕಾಳಜಿಗೆ ಅಂತ ಮಾತ್ರ ಹೇಳ್ಬೇಡ. ಇದು ಹಿಂದೆ ಎಂಥ ನಿನ್ನ ಸ್ವಾರ್ಥ ಇದೆ ಅಂತ ನನಗ್ ಗೊತ್ತು. ನೀನು ಈ ಮಾತು ಹೇಳಿದ ತಕ್ಷಣ ಸಂಧ್ಯಾ ಸಾವಿಗೆ ನೀನು ಕಾರಣ ಅನ್ನೋದನ್ನ ಮುಚ್ಚಿಡೋದಕ್ಕಾಗಲ್ಲ. ನಾನು ಹೇಳಿಲ್ವ ಜಯಂತ, ನನಗೂ ಈ ಕೊಲೆಗೂ ಯಾವುದೂ ಸಂಬಂಧ ಇಲ್ಲ. ಸಂಧ್ಯಾ ಸಾವಲ್ಲಿ ನಿನ್ನ ಪಾತ್ರ ಇಲ್ಲ, ನಿನ್ ತಪ್ಪಿಲ್ಲ ಅಂತ ನನ್ನ ಹತ್ರ ಅಲ್ಲ ಕಣೋ, ನಿನ್ನ ಮನಸ್ಸಾಕ್ಷಿ ಹತ್ರ ಕೇಳಿ ನೋಡೋಣ.
ಅಣ್ಣ ಒಂದ್ ನಿಮಿಷ. ಅಮ್ಮ ಹೇಳಿದಾಗೆ ನೀನು ಇಲ್ಲಿ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಆದರೆ ಸಂಧ್ಯಾ ಸಾವಿನ ವಿಷಯದಲ್ಲಿ ನೀನು ನಿನ್ನ ಆತ್ಮಸಾಕ್ಷಿಗೆ ಉತ್ತರ ಕೊಟ್ಕೋಬೇಕು. ಒಂದು ಹೆಣ್ಣಿನ ಅತ್ಯಾಚಾರ ನಡೆದು ಕೊಲೆ ಆಗಿದೆ. ಈ ಪಾಪ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಅವಳ ಕಣ್ಣೀರು ಕೂಗು ನಮ್ಮನ್ನ, ನಮ್ಮ ಈ ಮನೆನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಮಾತಾಡೋ. ನಿನ್ನ ಪಾಲಿಗೆ ಇದೊಂದು ಕೇಸು, ಆದ್ರೆ ಆ ಹುಡುಗಿ ಪಾಲಿಗೆ ಇದೊಂದು ಜೀವನನೇ ಆಗಿತ್ತಲ್ಲೋ. ನೀವ್ ಗೆಲ್ಲೋದಕ್ಕೆ ಪಾಪದ ಹುಡುಗಿನ ಸಾಯಿಸ್ಬಿಟ್ರಲ್ರೋ. ಸರಿ, ನೀನ್ ಆ ಸಂಧ್ಯಾನ ವಾಪಸ್ ಕರ್ಕೊಂಡ್ ಬಾ. ಆಗ ನೀನೊಬ್ಬ ದೊಡ್ಡ ಲಾಯರ್ ಅಂತ ನಾನು ಒಪ್ಕೊಳ್ತೀನಿ. ನಾನು ಸಂಧ್ಯಾನ್ ಸಾಯಿಸಿಲ್ಲ. ಅವಳಿಗೆ ತೊಂದರೆ ಕೊಡೋ ಉದ್ದೇಶ ಮೊದಲಿಂದನೂ ನನಗಿರಲಿಲ್ಲ. ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದೆಯಾ, ಈ ಕೇಸ್ ವಾಪಸ್ ತಗೋ ಅಂತ ಹೇಳಿದೆ. ಅಥವಾ ಶಕ್ತಿ ಹೇಳಿದಾಗೆ ವಿಕ್ಕಿನ ಮದುವೆ ಮಾಡ್ಕೊ ಅಂತ ಹೇಳಿದೆ. ಆದರೆ ಅವಳು ಯಾವ ಮಾತನ್ನು ಕೇಳಲಿಲ್ಲ. ನಾನು ಕೇವಲ ಕೇಸ್ ಗೆಲ್ಲಬೇಕು ಅಂತ ಹೀಗೆ ಹೇಳ್ತಿದ್ದೀನಿ ಅನ್ಕೊಂಡ್ರ? ಶಕ್ತಿ ಹೀಗೆ ಮಾಡ್ಬೋದು ಅಂತ ನನಗೆ ಮೊದಲಿಂದಲೂ ಅನುಮಾನ ಇತ್ತು. ಅಂದ್ರೆ ಇದನ್ನು ಮಾಡಿಸಿದ್ದು ಶಕ್ತಿ ಪ್ರಸಾದ? ಗೊತ್ತಿಲ್ಲ, ಆದ್ರೆ ಶಕ್ತಿ ಮಾಡಿಸಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಈಗಂತ ಅಲ್ಲ, ಈ ಹಿಂದೆನೂ ಶಕ್ತಿಗಡ್ಡ ಬಂದವ್ರನ್ನ ಅವನು ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ. ಸಂಧ್ಯಾ ಸುಮ್ಮನೆ ಅವನನ್ನ ಕೆಣಕಿ ಬಲಿಯಾಗೋದ್ಲು. ನೀವೆಲ್ಲ ಬರೀ ಸಂಧ್ಯಾ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನನಗೆ ನನ್ನ ಮಗ ಅರ್ಜುನ್ ಜೀವ ಕಾಣಿಸ್ತಾ ಇದೆ. ವಂದನ ಅರ್ಜುನನ್ನ ತುಂಬಾ ಪ್ರೀತಿಸ್ತಿದ್ದಾಳೆ. ಶಕ್ತಿ ವಂದನಂಗೆ ಇದುವರೆಗೂ ಇಲ್ಲ ಅಂದಿಲ್ಲ. ಈಗ ಅರ್ಜುನ್ ವಂದನಾನ ಮದುವೆ ಆಗ್ತಾಳೆ ಅಂತ ನಂಬಿಸಿ ಆಗ್ಲಿಲ್ಲ ಅಂದ್ರೆ ಅರ್ಜುನನ್ನ ಸುಮ್ಮನೆ ಬಿಡ್ತಾನ? ವಂದನಾ ಅರ್ಜುನ್ ಬೇಕೇ ಬೇಕು ಅಂತ ಹಠ ಹಿಡ್ದಿದ್ದಾಳೆ ಅಂತ ಒಂದೇ ಕಾರಣಕ್ಕೆ ಶಕ್ತಿ ಸುಮ್ಮನಿದ್ದಾನೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅರ್ಜುನ್ ಕತೆ ಎಲ್ಲ ಯುಗದಲ್ಲೂ ಕೆಟ್ಟವ್ರು ಅನ್ನೋರು ಇರ್ತಾರೆ ಜೆಪಿ. ಹಾಗಂತ ನಾವು ಅವ್ರಿಗೆ ಹೆದರ್ಬಿಟ್ಟು ಅವ್ರ ಪಕ್ಷನ ಸೇರ್ಕೊಳಕ್ ಆಗಲ್ಲ. ಅರ್ಜುನ್ ಜೀವನನ ಹೇಗ್ ರೂಪಿಸ್ಕೋಬೇಕು ಅಂತ ಒಬ್ಬ ಕೊಳಕು ರಾಜಕಾರಣಿ ನಿರ್ಧಾರ ಮಾಡಕ್ಕಾಗಲ್ಲ.
ನನ್ನ ಮೊಮ್ಮಗನಿಗೆ ಅವನ ಜೀವನನ ರೂಪಿಸ್ಕೊಳ್ಳೋ ಅಷ್ಟು ಎಲ್ರೊಟ್ಟಿಗೆ ಬದುಕೋ ಅಷ್ಟು ಬುದ್ಧಿ ಇದೆ ಕಣೋ. ಹಾ ಅಣ್ಣ, ನಾನಿಷ್ಟೆಲ್ಲ ಮಾಡಿದ್ದು ಅರ್ಜುನ್ ಮೇಲಿನ ಕಾಳಜಿಗೆ ಅಂತ ಮಾತ್ರ ಹೇಳ್ಬೇಡ. ಇದು ಹಿಂದೆ ಎಂಥ ನಿನ್ನ ಸ್ವಾರ್ಥ ಇದೆ ಅಂತ ನನಗೆ ಗೊತ್ತು. ನೀನು ಈ ಮಾತು ಹೇಳಿದ ತಕ್ಷಣ ಸಂಧ್ಯಾ ಸಾವಿಗೆ ನೀನು ಕಾರಣ ಅನ್ನೋದನ್ನ ಮುಚ್ಚಿಡೋದಕ್ಕಾಗಲ್ಲ. ನಾನು ಹೇಳಿಲ್ವ ಜಯಂತ, ನನಗೂ ಈ ಕೊಲೆಗೂ ಯಾವುದೂ ಸಂಬಂಧ ಇಲ್ಲ. ಸಂಧ್ಯಾ ಸಾವಲ್ಲಿ ನಿನ್ನ ಪಾತ್ರ ಇಲ್ಲ, ನಿನ್ ತಪ್ಪಿಲ್ಲ ಅಂತ ನನ್ನ ಹತ್ರ ಅಲ್ಲ ಕಣೋ, ನಿನ್ನ ಮನಸ್ಸಾಕ್ಷಿ ಹತ್ರ ಕೇಳಿ ನೋಡೋಣ. ಅಣ್ಣ, ಒಂದು ನಿಮಿಷ. ಅಮ್ಮ ಹೇಳಿದಾಗೆ ನೀನು ಇಲ್ಲಿಗೆ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಆದರೆ ಸಂಧ್ಯಾ ಸಾವಿನ ವಿಷಯದಲ್ಲಿ ನೀನು ನಿನ್ನ ಆತ್ಮಸಾಕ್ಷಿಗೆ ಉತ್ತರ ಕೊಟ್ಕೋಬೇಕು. ಒಂದು ಹೆಣ್ಣಿನ ಅತ್ಯಾಚಾರ ನಡೆದು ಕೊಲೆ ಆಗಿದೆ. ಈ ಪಾಪ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಅವಳ ಕಣ್ಣೀರು ಕೂಗು ನಮ್ಮನ್ನ, ನಮ್ಮ ಈ ಮನೆನ ಸುಮ್ಮನೆ ಬಿಡಲ್ಲ.